ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದೆ. 11 ಆರೋಪಿಗಳ ವಿರುದ್ಧ ಎನ್ಐಎ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ಮಂಗಳೂರು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ 11 ಆರೋಪಿಗಳ ವಿರುದ್ಧ ಎನ್ಐಎ ಆರೋಪ ಪಟ್ಟಿ ಸಲ್ಲಿಕೆ. ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಬಜರಂಗ ದಳದ ಸದಸ್ಯ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಈ ವರ್ಷದ ಮೇ 1ರಂದು 7 ಜನರ ಹತ್ಯೆ ಎನ್ನಲಾಗಿತ್ತು. ಈ ಗುರಿ ಇಟ್ಟು ಹತ್ಯೆ ಮಾಡಲಾಗಿದೆ ಎಂದು ಎನ್ಐಎ ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ. ಕಲಂದರ್ ಶಫಿ ಅಲಿಯಾಸ್ ಮಂದೆ ಶಫಿ, ಎಂ ನಾಗರಾಜ ಅಲಿಯಾಸ್ ನಾಗಾ ಅಲಿಯಾಸ್ ಅಪ್ಪು, ರಂಜಿತ್ ಮೊಹಮ್ಮದ್ ರಿಜ್ವಾನ್ ಅಲಿಯಾಸ್ ರಿಜ್ಜು, ಅಜರುದ್ದೀನ್ ಅಲಿಯಾಸ್ ಅಜರ್ ಅಲಿಯಾಸ್ ಅಜ್ಜು, ಇವರೆಲ್ಲರೂ ಕೊಲೆ ಆರೋಪಿಗಳು. ಅಬ್ದುಲ್ ಖಾದರ್ ಅಲಿಯಾಸ್ ನೌಫಲ್ ಹೆಸರು ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆಯಾಗಿದೆ. ಎನ್ಐಎ ಮಧ್ಯಪ್ರವೇಶದ ನಂತರ ಈ ತನಿಖೆಯನ್ನು ನಡೆಸಿದ ಎನ್ಐಎ ತನ್ನ ಆರೋಪ ಪಟ್ಟಿಯಲ್ಲಿ ತಿಳಿಸಿರತಕ್ಕಂತಹ ಪ್ರಮುಖ ಅಂಶಗಳು: ಮಂಗಳೂರಿನಲ್ಲಿ ನಡೆದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11 ಆರೋಪಿಗಳ ವಿರುದ್ಧ ಬೆಂಗಳೂರು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಈಗಾಗಲೇ ಎನ್ಐಎ ಸಲ್ಲಿಸಿದೆ. ಆ ಆರೋಪ ಪಟ್ಟಿಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಸಮಾಜದಲ್ಲಿ ಭಯ ಉಂಟು ಮಾಡುವ ಉದ್ದೇಶದಿಂದಲೇ ಈತನನ್ನು ಕೊಲ್ಲಲಾಗಿದೆ ಅನ್ನೋದು. ಮಂಗಳೂರು ಮೂಲದ ಸಫ್ವಾನ್ ಅಲಿಯಾಸ್ ಕವಲೂರು ಸಫ್ವಾನ್, ನಿಯಾಜ್ ಅಲಿಯಾಸ್ ನಿಯಾ, ಮುಜಮ್ಮೀರ್, ನೌಶಾದ್, ಆದಿಲ್, ಮೆಹರೂಫ್, ಅಜರುದ್ದೀನ್, ಹೀಗೆ ಸಾಕಷ್ಟು ಆರೋಪಿಗಳ ಹೆಸರು ಬರ್ತವೆ. ಫಾಜಿಲ್ ಎನ್ನುವಂತಹ ಮುಸ್ಲಿಂ ಯುವಕನನ್ನ ಇದೇ ಸುಹಾಸ್ ಶೆಟ್ಟಿ ಮತ್ತು ಆತನ ತಂಡ ಅಟ್ಟಾಡಿಸಿಕೊಂಡು ಮಂಗಳೂರಿನಲ್ಲಿ ಆತನನ್ನು ಕೊಲ್ಲಲಾಯಿತು. ಫಾಜಿಲ್ ಎನ್ನುವಂತಹ ಯುವಕನನ್ನ ಸುಹಾಸ್ ಶೆಟ್ಟಿ ಟೀಮು ಆತನನ್ನು ಓಡಾಡಿಸ್ಕೊಂಡು ಕೊಂದಿದ್ರು. ಅದಾದ ನಂತರ ಫಾಜಿಲ್ನ ಸಹೋದರ, ಆ ಸಹೋದರನೂ ಒಳಗೊಂಡ ಒಂದು ಟೀಮ್ ಈತನನ್ನು ಕೊಲ್ಲುತ್ತೆ. ನೋಡಿ, ಮಂಗಳೂರು ಪ್ರತೀಕಾರದ ಕೊಂಪೆಯಾಗಿದೆ. ಮಂಗಳೂರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ. ಸೊ ಈಗ ಇದಕ್ಕೊಂದು ಮಧ್ಯಪ್ರವೇಶ ಆಯಿತು. ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಎನ್ಐಎ ತನಿಖೆ ಮಾಡ್ತು. ಆ ತನಿಖೆಯ ಆರೋಪ ಪಟ್ಟಿ ನಾನು ಹೇಳ್ತಾ ಇರೋದು. ಆ ಆರೋಪ ಪಟ್ಟಿಯಲ್ಲಿ ಆರೋಪಿಗಳ ಉದ್ದೇಶ ಸಮಾಜದಲ್ಲಿ ಭಯ ಸೃಷ್ಟಿಸೋದಂತೆ. ಸಮಾಜದಲ್ಲಿ ಭಯ ಸೃಷ್ಟಿಸುವ ಉದ್ದೇಶದಿಂದಲೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಈ ಆರೋಪ ಪಟ್ಟಿ ಈಗ ಸಲ್ಲಿಕೆಯಾಗಿದೆ. ಮಂಗಳೂರಿನ ಬಜ್ಪೇಟ್ ಠಾಣೆ ವ್ಯಾಪ್ತಿಯಲ್ಲಿ 2025ರ ಮೇ ತಿಂಗಳಲ್ಲಿ ಹಿಂದೂ ಕಾರ್ಯಕರ್ತ ಎಂದು ಹೇಳಲಾಗುವ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಹತ್ಯೆ ಈ ಸಂಬಂಧ ಮಂಗಳೂರು ಪೊಲೀಸರು 12 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದರು. ಗೃಹ ಸಚಿವಾಲಯ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅದನ್ನು ವರ್ಗಾವಣೆ ಮಾಡಿತು. ಮಂಗಳೂರಿನ ಬಜ್ಪೇಟ್ ಠಾಣೆ ವ್ಯಾಪ್ತಿಯಲ್ಲಿ ಮೇ ತಿಂಗಳಲ್ಲಿ ನಡೆದಂಥ ಕೊಲೆ ಇದು. ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗಿ ಬರುತ್ತೆ. ಹಾಗಾದರೆ ಈ ಪ್ರಕರಣ ಏನು ಅನ್ನೋದನ್ನ ನೋಡೋದಾದರೆ, ಮಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ಇದು. ಎನ್ಐಎ ಹೆಂಗೆ ತನಿಖೆ ಮಾಡ್ತು, ಪ್ರಾರಂಭದಲ್ಲಿ ಏನೇನು ಸಾಕ್ಷಿ ಸಿಕ್ತು, ಆರೋಪ ಪಟ್ಟಿ ಸಲ್ಲಿಕೆ ಮಾಡಲೇಬೇಕು. ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಆರೋಪ ಪಟ್ಟಿಯಲ್ಲಿ ಒಂದಷ್ಟು ಮಹತ್ವದ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಎನ್ಐಎ ಅವರು. ಈ ಕೊಲೆ ನಡೆದಿರೋದು ಸಮಾಜದಲ್ಲಿ ಭಯ ಸೃಷ್ಟಿಸುವ ಉದ್ದೇಶದಿಂದ ಎಂದು ಎನ್ಐಎ ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿದೆ. ಈಗ ಇದು ಬಹಳಷ್ಟು ಕರಾವಳಿ ಭಾಗದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ಎನ್ಐಎ ನಡೆಸಿದಂತಹ ತನಿಖಾ ತಂಡ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.